ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಹಾಗೆ ಗಿಲ್ಲಿ ಅವರ ಬಗ್ಗೆ ಒಂದು ವಿಚಾರ ತುಂಬಾ ಚರ್ಚೆ ಆಗ್ತಿದೆ. ಹಾಗೆ ಗಿಲ್ಲಿನ ಕಾವ್ಯ ಅವಳ ಆಟಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾಳೆ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ತುಂಬಾ ಕಿವಿ ಕೇಳಿಸ್ತಿದೆ ನನಗೆ. ಆ್ಯಂಡ್ ನಿನ್ನೆ ಎಪಿಸೋಡ್ ನೋಡಿದಾಗ ನನಗೂ ಕೂಡ ಅದೇ ಫೀಲ್ ಆಯಿತು. ಲೈಕ್ ಗಿಲ್ಲಿ ತುಂಬ ಸತಿ ಅವ್ಳನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ದ. ಆಯ್ತು ಬಿಡು, ನಾನು ಏನೋ ಹೇಳಿದೆ ಬಿಡು, ಸರಿ ಸಾರಿ ಅಂತ. ಅವ್ನು ತಪ್ಪಿಲ್ಲದೆ ಇದ್ರೂ ಕೂಡ ಕಾವ್ಯ ಹತ್ರ ಹೋಗಿ ಸಾರಿ ಕೇಳ್ತಾನೆ. ಕಾವ್ಯ ಹತ್ರ ಸಾರಿ ಕೇಳ್ಬಿಟ್ಟು ಆಯ್ತು ಕೈ ಕೊಡು, ಮಾತಾಡು ಅಂತ ಕೇಳ್ತಾನೆ. ಹಾಗೆ ನಾನು ಏನು ಹೇಳಿದೆ ಆ ಥರದ್ದು ಅನ್ಬಾರ್ದು, ಏನು ಅಂದೆ ಕ್ಲಾರಿಟಿ ಕೊಡು ಅಂತೆಲ್ಲ ಕೇಳಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದರೂ ಕೂಡ ಕಾವ್ಯನಿಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಳುವಂತಹ ಯಾವುದೇ ಮನಸ್ಥಿತಿ ಇರೋದಿಲ್ಲ. ಆ್ಯಂಡ್ ಜಸ್ಟ್ 1% ಇಂಟ್ರೆಸ್ಟು ಸಹ ಇರೋದಿಲ್ಲ. ಆಯ್ತು ಬಿಡು ಗಿಲ್ಲಿ ಅಂತ ಅಂದ್ಕೊಂಡು ನನ್ನನ್ನು ಏನೂ ಮಾತಾಡಿಸ್ಬೇಡ, ನನ್ನ ಪಾಡಕ್ಕೆ ನನ್ನನ್ನು ಬಿಟ್ಬಿಡು ಅಂತ ಹೇಳ್ಕೊಂಡು ಅವನನ್ನು ಅವಾಯ್ಡ್ ಮಾಡ್ಕೊಂಡೇ ಓಡಾಡ್ತಿದ್ದಾಳೆ. ಆ್ಯಂಡ್ ಜಸ್ಟ್ ನೆನ್ನೆ ಎಪಿಸೋಡ್ ಅಂತ ಅಲ್ಲ, ಒಂದು 2-3 ದಿವಸದಿಂದನೂ ಕೂಡ ಕಾವ್ಯ ಗಿಲ್ಲಿನ ತುಂಬಾ ಅವಾಯ್ಡ್ ಮಾಡ್ತಿದ್ದಾಳೆ. ಸಾಕಷ್ಟು ಜನ ಲೈವ್ ಕ್ಲಿಪ್ಸ್ ಹಾಕಿರೋದ್ರಲ್ಲೂ ಸಹ ನಾನು ನೋಡಿದ್ದೀನಿ, ಹಾಗೆ ಎಪಿಸೋಡ್ಸಲ್ಲೂ ಸಹ ನೋಡಿದ್ದೀನಿ. ಗಿಲ್ಲಿ ಮತ್ತು ಕಾವ್ಯ ದೂರನೇ ಕೂತ್ಕೊಂಡಿರ್ತಾರೆ. ಗಿಲ್ಲಿ ಅಫ್ಕೋರ್ಸ್ ರಕ್ಷಿತಾ ಶೆಟ್ಟಿ ಜೊತೆ ತುಂಬ ಚೆನ್ನಾಗಿದ್ದಾನೆ ಈ ನಡುವೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿ ಜೊತೆ ತುಂಬ ಚೆನ್ನಾಗಿರೋದನ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಬಟ್ ಕಾವ್ಯ ಎಲ್ಲೋ ಒಂದು ಕಡೆ ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ. ಆ್ಯಂಡ್ ಏನಕ್ಕೆ ಡಿಸ್ಟೆನ್ಸ್ ಮಾಡ್ತಿದ್ದಾಳೆ ಅಂತ ಕೂಡ ನಾನು ಒಂದು 2 ವೀಡಿಯೋದಲ್ಲಿ ಹೇಳಿದ್ದೀನಿ. ಲೈಕ್ ಧನುಷ್ ಅವರ ಮಾತನ್ನು ಕೇಳಿಕೊಂಡು ಇವಳು ಗಿಲ್ಲಿ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಬಟ್ ನೆನ್ನೆ ಆಟ ಅಂತ ಬಂದಾಗ ಲೈಕ್ ಕಾವ್ಯ ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗಿರುತ್ತೆ ಆಟ ಆಡೋದಕ್ಕೆ. ಸೊ ಅವರು ಫಸ್ಟ್ ಹೋಗಿ ಕೇಳಿದೆ ಗಿಲ್ಲಿ ಹತ್ರ, ಗಿಲ್ಲಿ ನನಗೆ ಸಪೋರ್ಟ್ ಮಾಡ್ತೀಯಾ, ನನಗೋಸ್ಕರ ಆಡ್ತೀಯಾ ಅಂತ ಹೇಳಿ ಕೇಳಿದ್ರು. ಸೊ ಈ ರೀತಿ ಅವರು ಆಡಿದ್ದನ್ನು ನೋಡಿದಾಗ ನನಗೆ ಏನನ್ನಿಸ್ತು ಅಂತಂದರೆ, ಲೈಕ್ ಕಂಪ್ಲೀಟ್ಲಿ ಗಿಲ್ಲಿನ ಅವರ ಆಟಕ್ಕೋಸ್ಕರ ಮಾತ್ರ ಅವ್ರು ಯೂಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನೋದು ಗಿಲ್ಲಿ ಜೊತೆ ಇಲ್ಲ. ಕಂಪ್ಲೀಟಾಗಿ ಆಟಕ್ಕೋಸ್ಕರ ಮಾತ್ರನೇ ಯೂಸ್ ಮಾಡ್ಕೋತಿದ್ದಾರೆ ಅವ್ರನ್ನ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತು ಅಂತ ಅನ್ನಿಸ್ತು. ಜಸ್ಟ್ ಅಲ್ಲಿ ರಾಶಿಕಾ ಅವರಿದ್ರು, ಪಕ್ಕದಲ್ಲೇ ರಾಶಿಕಾ ಅವರಿದ್ರು. ಆ್ಯಂಡ್ ಈ ಲೆಫ್ಟ್ ಸೈಡ್ ರಾಶಿಕಾ ಅವರಿದ್ರೆ, ರೈಟ್ ಸೈಡ್ ರಕ್ಷಿತಾ ಶೆಟ್ಟಿ ಅವರಿದ್ರು. ಆ್ಯಂಡ್ ಧ್ರುವಂತ್ ಅವರು ಅಶ್ವಿನಿ ಅವ್ರಿಗೆ ಆಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ರಾಶಿಕಾ ಅವ್ರನ್ನೂ ಕೂಡ ಅಪ್ರೋಚ್ ಮಾಡ್ಬೋದಾಗಿತ್ತು, ಅಪ್ರೋಚ್ ಮಾಡಲಿಲ್ಲ. ಜಸ್ಟ್ ಉಸ್ತುವಾರಿಯಾಗಿ ಮಾಡ್ತೀಯಾ ಅಂತ ಕೇಳಿ ಅದಕ್ಕೋಸ್ಕರ ಮಾತ್ರ ರಾಶಿಕಾ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಆಡ್ತೀಯಾ ಅಂತ ಫಸ್ಟ್ ಬಾಯಲ್ಲಿ ಬಂದಿದೆ ಗಿಲ್ಲಿ. ಆ್ಯಂಡ್ ಗಿಲ್ಲಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಕಾವ್ಯ ಅವ್ರಿಗೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಇವ್ರು ಎಲ್ಲೋ ಒಂದು ಕಡೆ ಗಿಲ್ಲಿ ಪರ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಆ್ಯಂಡ್ ಒಳ್ಳೆ ವಿಚಾರಗಳನ್ನೂ ಸಹ ಗಿಲ್ಲಿಗೆ ಹೇಳ್ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗನ್ಬಿಟ್ಟು ಅವಾಯ್ಡ್ ಮಾಡಿದ್ದಾರೆ ಅಂತಂದ್ಮೇಲೆ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಜಸ್ಟ್ ಆಟ ಅಂತ ಬಂದಾಗ ಮಾತ್ರ ಅವನನ್ನು ಯೂಸ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗಂತೂ ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ. ಆ್ಯಂಡ್ ಇದರಲ್ಲಿ ಕಾವ್ಯ ಅವರ ವ್ಯಕ್ತಿತ್ವ ತುಂಬಾ ಚೀಪಾಗಿ ಕಾಣಿಸ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಗೇಮ್ ಸರಿ, ಓಕೆ, ಗಿಲ್ಲಿಗೆ ನಿಜವಾಗ್ಲೂ ಹುಷಾರಿರಲಿಲ್ಲ. ನಾವು 2 ಎಪಿಸೋಡಿಂದನೂ ಲೈಕ್ 2 ದಿವಸದಿಂದನೂ ನೋಡ್ತಾನೇ ಇದ್ದೀವಿ. ಕಿಚನ್ ಏರಿಯಾ ಹತ್ರ ಅಲ್ಲಿ ಕುತ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡೇ ಕುತ್ಕೊಂಡಿರ್ತಾನೆ ಪಾಪ. ಲೈಕ್ ಜ್ವರ ಇದೆ ಅವನಿಗೆ. ಸೊ ಹುಷಾರಿಲ್ಲ ಗಿಲ್ಲಿಗೆ. ಹುಷಾರು ಇಲ್ದಿದ್ರೂ ಸಹ ಅವ್ನು ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಆಟ ಆಡ್ತಿದ್ದಾನೆ. ಆಟ ಆಡಬೇಕಾದ್ರೂ ಸಹ ಅವನ ಮೇಲೆ ಒಂದು ರೀತಿ ದರ್ಪ ತೋರಿಸುತ್ತಿದ್ದಾನೆ, ಒಂಥರ ಆರ್ಡರ್ ಮಾಡೋ ರೀತಿ. ಇವ್ರಿಗೆ ಗೇಮ್ ವಿನ್ ಆಗಬೇಕು ಅಂತಂದರೆ ಇವರ ಒಂದು ಎಫರ್ಟ್ಸಿಂದ ಇವ್ರು ವಿನ್ ಆಗಬೇಕು. ಇವರು ಆ ಕಂಬಿಗಳನ್ನ ಸಾರ್ವೆ ಕೊಟ್ಟಿದ್ರಲ್ಲ, ಸ್ವಿಮ್ಮಿಂಗ್ ಪೂಲಿಂದ ಎತ್ಕೊಂಡ್ಬಂದು ಸಾರ್ವೆ ಪೈಪ್ನ ಜೋಡಿಸ್ಬೇಕು ಅಂತ ಕೊಟ್ಟಿದ್ರಲ್ಲ, ಅವಾಗ ಹೇಗೆ ಆಡಿದ್ರು ಅನ್ನೋದನ್ನು ಸಹ ನಾವು ನೋಡಿದ್ವಿ. ಲೈಕ್ ತುಂಬ ಎಫರ್ಟ್ಸ್ ಹಾಕಿ ಏನು ಕಾವ್ಯ ಅವ್ರೇನು ಆಟ ಆಡಿಲ್ಲ, ವಿನ್ ಆಗಲೇಬೇಕು ಅನ್ನೋ ರೀತಿ ಎಫರ್ಟ್ಸ್ ಹಾಕಿ ಏನು ಆಟನ ಆಡಿಲ್ಲ. ಎಷ್ಟೊಂದು ಸತಿ ಮಿಸ್ ಮಾಡ್ಕೋತಿದ್ರು ಆ ಸಾರ್ವೆನ ಜೋಡಿಸಿ, ಪೈಪ್ಗಳನ್ನ ಜೋಡಿಸಿ ಅದ್ರ ಮೇಲೆ ಹತ್ತಿ ಇಳಿಯೋದ್ರಲ್ಲಿ ಎಷ್ಟೊಂದು ಸತಿ ಸ್ಲಿಪ್ ಕೂಡ ಆದರು ಅಂತ ಹೇಳ್ಬೋದು. ಬಟ್ ಗಿಲ್ಲಿ ಅವ್ನ ಪೈಪ್ ಹುಡುಕ್ತಿರ್ಬೇಕಾದ್ರೆ ಸಾಕಷ್ಟು ಬಾರಿ ಅವನ ಮೇಲೆ ಲೈಕ್ ತುಂಬಾ ಆರ್ಡರ್ ಮಾಡೋ ರೀತಿ ಮಾತಾಡ್ತಿದ್ರು. ಗಿಲ್ಲಿ ತಗೊಂಡು ಬಾ, ಕಣ್ಣೆಲ್ಲ ಇಷ್ಟಿಷ್ಟಪ್ಪ ಬಿಟ್ಕೊಂಡು ಬೇಗ ಮಾಡು ಗಿಲ್ಲಿ, ಆಟ ಆಡಬೇಡ ಗಿಲ್ಲಿ ಅಂತ ಹೇಳಿ ಎಲ್ಲಿ ಗಿಲ್ಲಿ ಕಾವ್ಯನ ಸೋಲ್ಸೋಕ್ಕೆ ಬಂದಿದ್ದಾನೇನೋ ಅನ್ನೋ ರೀತಿ ಅವನ ಮೇಲೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಲೈಕ್ ಖಂಡಿತವಾಗ್ಲೂ ಗಿಲ್ಲಿಗೆ ಆ ಒಂದು ಮನಸ್ಥಿತಿ ಅನ್ನೋದು ಇರೋದಿಲ್ಲ. ಗಿಲ್ಲಿ ಖಂಡಿತವಾಗ್ಲೂ ಎಷ್ಟು ಜೆನ್ಯೂನ್ ಆಗಿ ಅವಳನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಾನೆ, ಎಷ್ಟು ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾನೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಇದನ್ನೇ ರಕ್ಷಿತಾ ಶೆಟ್ಟಿನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡಿದ್ಲು ಗಿಲ್ಲಿಗೆ, ಬೋಧನೆ ಮಾಡ್ಕೊಂಡು ಕೂತಿದ್ಲು ಕಿಚನ್ ಹತ್ರ. ಲೈಕ್ ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂತಂದರೆ, ನಿಮ್ಗೆ ಯಾರಾದರೂ ಒಂದು 10% ಲವ್ ಕೊಡ್ತಿದ್ದಾರೆ ಅಂತಂದಾಗ ನೀವು ಅವ್ರಿಗೆ 100% ಲವ್ ಕೊಡಿ, ಅದು ಓಕೆ ಫೈನ್ ಅಂತ ಹೇಳ್ಬೋದು. ಅವ್ರು ನಿಮ್ಮನ್ನು ಲವ್ವೇ ಮಾಡ್ತಿಲ್ಲ ಅಂತಂದಾಗ ಯಾರ ಹತ್ರನೂ ಹೋಗಿ ಬೆಗ್ ಮಾಡಬೇಡಿ. ಲೈಕ್ ಲವ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ವಿಚಾರ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ರಿಲೇಷನ್ಶಿಪ್ ಆಗಿರ್ಬೋದು, ಅದು 2 ಕಡೆಯಿಂದನೂ ಸಹ ಸಮನಾದ ಬಲದಲ್ಲಿ ಆಗಬೇಕು. ಇಲ್ಲ ಅಂತಂದರೆ ಲೈಕ್
ನಾವು ಹೋಗಿ ಬೆಗ್ ಮಾಡ್ಕೊಂಡು ಇರೋ ಥರ ಆಗಿಬಿಡುತ್ತೆ. ಸೊ ಆ ಬೆಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬೆಗ್ ಮಾಡಬೇಡಿ. ಏನಕ್ಕೆ ಬೆಗ್ ಮಾಡ್ತೀರಾ? ಲೈಕ್ ನೀವು ಅವ್ರಿಗೆ 100% ಲವ್ ಕೊಟ್ಟಿದ್ದಾಗ ಅವ್ರು ನಿಮಗೆ 200% ಲವ್ವನ್ನು ಕೊಡ್ತಾರೆ ನೋಡಿ. ಅಂಥವ್ರ ಜೊತೆ ನೀವು ಇರಿ ಅಂತ ಹೇಳಿ ಗಿಲ್ಲಿಗೆ ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಬುದ್ಧಿ ಹೇಳ್ತಿದ್ಲು. ಆ್ಯಂಡ್ ರಘು ಅವರು ಕೂಡ ನಗ್ತಿದ್ರು ಆ್ಯಂಡ್ ಗಿಲ್ಲಿ ಕೂಡ ನಗ್ತಿದ್ದೆ. ಇದನ್ನು ಸೀರಿಯಸ್ ಆಗಿ ತೊಗೊಂಡೇ ಇಲ್ಲ ಯಾರೂ ಸಹ. ಅದು ಅವ್ರಿಗೆ ಯಾವ ರೀತಿ ಕಾಣಿಸ್ತಿತ್ತು ಅಂತಂದರೆ ಈ ನಡುವೆ ಗಿಲ್ಲಿ ಅಂದರೆ ಇಷ್ಟ, ಗಿಲ್ಲಿ ಥರ ಕ್ಯಾರೆಕ್ಟರ್ ಇಷ್ಟ ಅಂತ ರಕ್ಷಿತಾ ಶೆಟ್ಟಿ ಹೇಳಿರೋದ್ರಿಂದ ಲೈಕ್ ರಕ್ಷಿತಾ ಶೆಟ್ಟಿ ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನಗೆ 100% ಲವನ್ನು ಕೊಡ್ತೀನಿ, ಸೊ ನೀನು ನನ್ನ ಜೊತೆ ಬಾ ಅಂತ ಹೇಳೋ ರೀತಿ ಇವಳು ಹೇಳ್ತಿದ್ದಾಳೆ ಅನ್ನೋ ರೀತಿ ಅವರಿಬ್ಬರು ಸಹ ತೊಗೊಂಡು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರೋ ಕಾಮಿಡಿ ಮಾಡ್ಕೊಂಡಿದ್ರು. ಬಟ್ ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಹೇಳ್ತಿದ್ಲು ಗಿಲ್ಲಿಗೆ. ಯಾಕಂದರೆ ನಾವು ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು ಒಬ್ರ ಹತ್ರ ಬೆಗ್ ಮಾಡೋದಕ್ಕೆ ಹೋಗಬಾರ್ದು. ನೀನು ನನ್ನ ಜೊತೆನೇ ಇರು, ನೀನು ನನಗೆ ಬೇಕು ಅಂತ ಹೇಳಿ ಬೆಗ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಹಂಗೆ ಬೆಗ್ ಮಾಡಿಕೊಂಡು ಸಿಕ್ತಂತಹ ರಿಲೇಷನ್ಶಿಪ್ಗೆ ವ್ಯಾಲ್ಯೂನೇ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ನಾನು ರಕ್ಷಿತಾ ಶೆಟ್ಟಿ ಹೇಳಿದ್ದು ಅದನ್ನೇ. ಯಾರು ನಮಗೆ 100% ಲವ್ ನಾವು ಕೊಟ್ಟಾಗ ಅವ್ರ ಕಡೆಯಿಂದ 200% ಲವ್ ಸಿಗುತ್ತೋ ಅಂಥವ್ರ ಜೊತೆ ನಾವು ಇದ್ರೇ ನಾವು ಕೂಡ ಖುಷಿಯಾಗಿರೋಕ್ಕಾಗೋದು, ಹಾಗೆ ನಮ್ಮ ಜೀವನ ಕೂಡ ಖುಷಿಯಾಗಿರೋದಕ್ಕಾಗೋದು. ನಮ್ಮ ಕಡೆಯಿಂದ ಮಾತ್ರ ನಾವು ಪ್ರತಿ ಬಾರಿ ಸೋಲ್ತಾನೆ ಇರ್ತೀವಿ. ಪ್ರತಿ ಬಾರಿ ನಾವು ನಮ್ಮ 100% ಜೆನ್ಯೂನ್ ಲವನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ರು ಕೂಡ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಅಂತಂದಾಗ ಅದನ್ನು ಆ ಒಂದು ರಿಲೇಷನ್ಶಿಪ್ನ ಅಲ್ಲಿಯೇ ಕಟ್ ಮಾಡೋದು ಉತ್ತಮ ಅಂತ ಹೇಳಿ ನನಗೂ ಅನಿಸುತ್ತೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಇದನ್ನ ಹೇಳಿದಾಳೆ ಅಂತ ಅಂದಿದ ತಕ್ಷಣ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಲ್ಲ. ಆ್ಯಂಡ್ ನನ್ನ ಬೀನ್ ಬ್ಯಾಗನ್ನು ಎಲ್ಲೆಲ್ಲೋ ಎತ್ಕೊಂಡೋಗಿ ಬಚ್ಚಿಡ್ತಿರ್ತಾಳೆ. ಲೈಕ್ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡಿರ್ತಾರೆ, ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಮುಂದೆನೇ ಬೀನ್ ಬ್ಯಾಗ್ಸ್ಗಳು ಕೂಡ ಇರುತ್ತೆ. ಆ ಬೀನ್ ಬ್ಯಾಗ್ಸ್ನ ತೊಗೊಂಡೋಗಿ ಎಲ್ಲೋ ದೂರ ಇಟ್ಬಿಟ್ಟು ಬರ್ತಾಳೆ. ಸೊ ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿನೇ ಅವಳು ಈ ಬೀನ್ ಬ್ಯಾಗ್ಸ್ನಲ್ಲೇ ಎತ್ತಿಟ್ಲು ಅಂತ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಸದ್ದಾಗ್ತಿದೆ. ಎಸ್ ಆಫ್ ಕೋರ್ಸ್ ಅವಳೇ ಅದನ್ನು ಹೇಳಿದ್ಲು. ನನಗಾಗಿರ್ಬೋದು, ನನಗೆ ನಿಮಗೆ ರಘು ಅಣ್ಣಗೆ ಒಂದು ಪ್ರೈವಸಿ ಟೈಮ್ ಅನ್ನೋದೇ ಸಿಗ್ತಿಲ್ಲ. ಈ ನಡುವೆ 3 ಜನನೂ ಕೂತ್ಕೊಂಡು ಮಾತಾಡೋಕ್ಕೆ ಪ್ರೈವಸಿ ಟೈಮ್ ಅನ್ನೋದೇ ಸಿಗ್ತಿಲ್ಲ ಅಂತ ಹೇಳಿ ಡೈರೆಕ್ಟಾಗಿಯೇ ಹೇಳಿದ್ಲು. ಅವಳೇನು ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಹೇಳುವಂಥ ವ್ಯಕ್ತಿ ಅಲ್ಲ. ಡೈರೆಕ್ಟಾಗಿಯೇ ಹೇಳಿದ್ಲು, ನನಗೆ ನಿಮಗೆ ಮತ್ತು ರಘು ಅಣ್ಣಗೆ ಪ್ರೈವಸಿ ಟೈಮ್ ಅನ್ನೋದು ಸಿಗ್ತಿಲ್ಲ ಅಂತ ಹೇಳಿ. ಯಾಕೆಂದರೆ ಮನೆಯಲ್ಲಿ ಬರ್ತಾ ಜನಗಳು ಕಡಿಮೆ ಆಗ್ತಿರೋದು ಆ್ಯಂಡ್ ಇರೋದು ಒಂದೇ ವಾರ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿರೋದು ಇದೇ ಜಾಸ್ತಿ ಆಗೋಗಿದೆ. ಸೊ ಅವ್ರಿಗೆ ಪ್ರೈವಸಿ ಟೈಮ್ ಅನ್ನೋದು ಸಿಗ್ತಿಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಯಾರೂ ಕೂಡ ಬಂದು ಕೂತ್ಕೋಬಾರ್ದು, ನನಗೆ ಗಿಲ್ಲಿ ಜೊತೆ ಮಾತಾಡೋಕ್ಕಿದೆ ಅಂತ ಹೇಳಿ ಅವಳು ಆ ರೀತಿ ಮಾಡ್ತಾಳೆ ಹೊರತು ಬೇರೆ ಯಾವುದೋ ಇಂಟೆನ್ಷನಿಂದ ಗಿಲ್ಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ನನಗೆ ಗಿಲ್ಲಿ ಅಂದರೆ ಇಷ್ಟ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಆ ರೀತಿ ಇಂಟೆನ್ಷನಿಂದ ಮಾಡಿರೋದಲ್ಲ. ಬಟ್ ಅವಳಿಗೆ ಜೆನ್ಯೂನ್ ಆಗಿ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇದೆ, ಗಿಲ್ಲಿ ಜೊತೆ ಇರೋದಕ್ಕೆ, ರಘು ಅಣ್ಣ ಜೊತೆ ಇರೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇದೆ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡಿದ್ಲು ಅಷ್ಟೇ. ಆ್ಯಂಡ್ ಮನೆಯವರೆಲ್ಲರೂ ಸಹ ಬಂದು ಕುತ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ ಧ್ರುವಂತವ್ರ ಬಗ್ಗೆ, ಅಶ್ವಿನಿ ಅವ್ರ ಬಗ್ಗೆ, ಇವ್ರ ಬಗ್ಗೆನೇ ಟಾಪಿಕ್ಸ್ಗಳು ಜಾಸ್ತಿ ಆಗ್ತಿರುತ್ತೆ. ಬಟ್ ರಕ್ಷಿತಾ ಶೆಟ್ಟಿ, ರಘು ಮತ್ತು ಗಿಲ್ಲಿ ಇವ್ರು 3 ಜನನೇ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದಾಗ ಅಲ್ಲೊಂದು ಫನ್ ಮೂಮೆಂಟ್ ಅನ್ನೋದಿರುತ್ತೆ. ಈ ಮೂರು ಜನನೇ ಒಂಥರ ಟಾಮ್ ಆ್ಯಂಡ್ ಜೆರಿಗಳ ಥರ ಆಡ್ಕೊಂಡು, ರಘು ಅಣ್ಣ ಒಳ್ಳೆ ಹೆಡ್ ಮಾಸ್ಟರ್ ಥರ ಇರ್ತಾರೆ ಆ್ಯಂಡ್ ಇವರಿಬ್ಬರು ಒಳ್ಳೆ ಚಿಕ್ಕ ಹುಡುಗರ ಥರ ಆಡ್ಕೊಂಡಿರ್ತಾರೆ. ಸೊ ಆ ಒಂದು ಮೂಮೆಂಟ್ಸ್ ಎಲ್ಲ ಎಂಜಾಯ್ ಮಾಡೋದಕ್ಕೆ ರಕ್ಷಿತಾಗೆ ತುಂಬ ಇಷ್ಟ. ನಮಗೂ ಕೂಡ ನೋಡೋದಕ್ಕೆ ತುಂಬಾ ಎಂಜಾಯ್ಮೆಂಟ್ ಕೊಡ್ತಿರುತ್ತೆ ಆ ಮೂಮೆಂಟ್ಸ್ ಎಲ್ಲನೂ. ಸೊ ಅದಕ್ಕೋಸ್ಕರ ಅವಳು ಆ ರೀತಿ ಮಾಡಿದ್ಲೇ ಹೊರತು ಗಿಲ್ಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಗಿಲ್ಲಿ ಮೇಲೆ ನನ್ನ ಫೀಲಿಂಗ್ಸ್ ಇದೆ ಅಂತ ಹೇಳಿ ಆ ರೀತಿ ಮಾಡಿರೋದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಕಾವ್ಯ ಅವರು ಗಿಲ್ಲಿನ ಆಟಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾರಾ ಅಂತ ನಿಮಗೂ ಅನಿಸಿದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.